ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸಂಡೇ, ಮತ್ತೊಂದು ಸಂಡೇ ರೈಡಿಗೆ ಸ್ವಾಗತ. ಇವತ್ತು ಎಲ್ಲಿ ರೈಡ್ ಹೋಗ್ತಿದ್ದೀವಿ ಸರ್ಪ್ರೈಸ್, ಆಮೇಲೆ ತೋರಿಸ್ತೀನಿ. ಆ್ಯಕ್ಚುಲಿ ತಮ್ಮನೆಲ್ಲ ನೋಡಿ ಗೊತ್ತಾಗಿರುತ್ತೆ. ಅದು ಇವತ್ತಿನ ಲೈನಪ್ ತೋರಿಸ್ಬಿಡ್ತೀನಿ ನೋಡಿ. 2 R15, ಒಂದು ಎಕ್ಸ್ಪಲ್ಸ್ ಸ್ಪೆಷಲ್ ಎಡಿಷನ್ ಬರ್ತೈತೆ ಇವತ್ತು ನಮ್ಮ ಜೊತೆಗೆ. ಅಂದರೆ ನಮ್ಮ ರೈಡಿಗೆ ಸ್ಪೆಷಲ್ ಆ್ಯಡು. ಒಂದು 390 KTM. ಸೊ ನೆಕ್ಸ್ಟು ಹತ್ತಿಬೆಲೆ ಟೋಲ್ ಹತ್ರ ಇನ್ನೊಬ್ಬರು ಜಾಯ್ನ್ ಆಗ್ತಿದ್ದಾರೆ. ಸೊ ಅಲ್ಲಿ ಹೋಗಿ ಸಿಗೋಣ. ಸೊ ಇವಾಗಿನ ಟೋಲಿಗೆ ಬಂದ್ವಿ. ಹಿಮಾಲಯನ್ 451 ಜಾಯ್ನ್ ಆಗೈತೆ ನೋಡ್ರಿ. ಸುದೀಪ್ ಅವ್ರ ಫ್ರೆಂಡ್ ಅವ್ರು. ಆ್ಯಕ್ಚುಲಿ ನಮಗಿನ್ನೂ ಪರಿಚಯ ಆಗಿಲ್ಲ, ಇವಾಗ ಪರಿಚಯ ಮಾಡ್ಕೋಬೇಕು. ಗಾಡಿ ಎಲ್ಲ ಪಾರ್ಕಿಂಗ್ ಮಾಡಿದ್ದೀವಿ. ಇವಾಗೆಲ್ಲ ಗೇರಪ್ ಆಗ್ತಾ ಇದ್ದಾರೆ. ಗೇರಪ್ ಆಗಿ ಹೊರಡೋದು ಇವಾಗ. ಪೆಟ್ರೋಲ್ ಬಂಕ್ ಹತ್ರ ಒಂದು ಸ್ಟಾಪ್ ಹಾಕಿದ್ವಿ ಇಲ್ಲಿ. ನಮ್ದು ಆ್ಯಕ್ಚುಲಿ ಫ್ಯೂಲ್ ಅಪ್ ಆಗೈತಿ. ಅದು ಹಿಮಾಲಯನ್ ಎಕ್ಸ್ಪಲ್ಸ್ ಫ್ಯೂಲ್ ಅಪ್ ಮಾಡ್ತೀವಿ. ಇವಾಗ 5 ಕಾಲು ನೋಡೋಣ ಅಲ್ಲಿಗೆ ರೀಚ್. ರೋಡ್ ಫುಲ್ಲು ಸಿಂಗಲ್ ರೋಡ್ ಐತಿ, ಹಂಗಾಗಿ ಸ್ವಲ್ಪ ಕಷ್ಟ, ಕತ್ಲು ಬೇರೆ. ಇನ್ನೂ 1 hour 10 minutes ತಗೋತೈತಿ. 45 kilometers. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. 45 kilometers, 1 hour 10 minutes ತೋರಿಸ್ತೈತಿ. 45 kilometers 1 hour ತೋರಿಸ್ತೈತಾ? ಫುಲ್ ಸಿಂಗಲ್ ರೋಡು. ರೋಡ್ ಬೇರೆ ಹಾಳಾಗೈತಲ್ಲ. ಹಾಂ, ಆ್ಯಕ್ಚುಲಿ ಈ ರೈಡಿ ನೀವು ಎಕ್ಸ್ಪಲ್ಸ್ ತಂದಿರೋದು ಭಾರಿ ಸೂಪರ್ ಆಗೈತಿ. ಥ್ಯಾಂಕ್ ಯು ಅಮೃತ್. ನಮ್ದು ಆರಂತ ಒದ್ದಾಡ್ಬೇಕು, ಕೈಯೆಲ್ಲ ನಾವು ಸ್ವಂತ ನಾವು ಅಪ್ಪ. ಅವರು ಹಿಮಾಲಯನಾಗ ಆರಾಮಾಗಿ ಬರ್ತಾರಪ್ಪ. ಜಾಲಿ ಇವ್ರಿಬ್ರೇ ಬರ್ತಿದಾರ. ಅವರಿಬ್ರಲ್ಲಿ ಯಾರು? ಆಫ್ ರೋಡ್ನವರಲ್ಲಿ ಬಂದ್ರು. ಎಕ್ಸ್ಪಲ್ಸ್ ಎಲ್ಲಿ? ಇಲ್ಲ, ಬಂದಿಲ್ಲ. ರಿಟರ್ನ್ ಅಲ್ಲೇ ಟರ್ನ್ ಮಾಡ್ಬೇಕಿತ್ತು. ಹಾಂ, ಏನ್ ಜನನಪ್ಪ ಇವರು. ರೋಡ್ ಐತೆ. ಇಲ್ಲ, ಫಕಿಂಗ್ ಆಫ್ ರೋಡ್. Let's go for off-road. Off-roading. ಆಫ್-ರೋಡ್. ನಿಧಾನಕ್ಕೆ ಹೋಗೋ ಒಂದೇ. ಸೊ ಬಂದು ರೀಚ್ ಆಗಿದ್ದೀವಿ. ದ ಪ್ಲೇಸ್ ಇಸ್ ಬೋಲುಮಲೈ ಫೋರ್ಟ್, ತಮಿಳ್ನಾಡಾಗಿದ್ದೀವಪ್ಪ ನಾವು. ನೋಡ್ರಿ ಏನೈತಿ ವ್ಯೂ. ಬೈಕ್ ಮಾತ್ರ ಏನು ಸೆಕ್ಸಿ ಕಾಣಿಸ್ತಿದ್ದಾವೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ.
ಫುಲ್ಲು ಡಸ್ಟ್ ರೋಡ್, ಆಫ್ ರೋಡು. ಇಲ್ಲಷ್ಟೇ ಸಿಮೆಂಟ್ ರೋಡ್ ಐತಿ. ಶೂ ಎಲ್ಲ ನೋಡ್ಬೋದು ಎಷ್ಟು ಡಸ್ಟ್ ಆಗ್ಯಾವೆ ಅಂತ. ಪ್ಯಾಂಟು, ಶೂ, ರೈಡಿಂಗ್ ಜಾಕೆಟು ಎಲ್ಲ ಡಸ್ಟ್ ಆಗಿ ಹೋಗಿದ. ಮಿನಿ ಲಡಾಖ್ ಎಕ್ಸ್ಪೀರಿಯನ್ಸ್. ಎಲ್ಲರದು ರೈಡಿಂಗ್ ಜಾಕೆಟ್ ನೋಡ್ರಪ್ಪ ನೋಡಿ. ಅಯ್ಯೋ ಎಲ್ಲ ಹೋಗಿ ತೊಳಿಬೇಕು. ಇಲ್ಲಿ ನೋಡ್ರಿ ಗಾಡಿ ಮಾಡ್ಕೊಂಡು ತಗೊಂಡ್ಬಂದಿದ್ದೆ. ಅಲ್ಲಿ ಮೇಲೆ ಹೋಗೋಣ, ಅಲ್ಲಿ ಅಪ್ಪ ಗಾಡಿನ ಎಲ್ಲ ಫುಲ್ ಡಸ್ಟ್ ಆಗಿದೆ. ಆಕ್ಚುಲಿ ಮೇಲ್ಗಡೆ ಇನ್ನೂ ರೋಡ್ ಐತಿ ಕಾಣಿಸ್ಬೋದು. ಎಲ್ಲ ಫುಲ್ ಬೈಕ್ಗಳು ಪಾರ್ಕ್ ಆಗ್ಯಾವ, ಅಲ್ಲಿ ಹೋಗೋಕ್ಕೆ ಜಾಗ ಇಲ್ಲ. ಒಂದು ವಿಶ್ರಮ್ ನೋಡಿ, ಲಿಟ್ರಲಿ ಐ ಆಮ್ ಮಿಸ್ಸಿಂಗ್ ಮೈ ಬೇಬಿ ವಿಶ್ರಮ್. ಅಪ್ಪ ಈ R15 ಬಂದು ಕೈ ಎಲ್ಲ ಕೆಂಪುಗಾಗೈತಿ ನೋಡ್ರಿ, ಕೆಂಪುಗಾಗೋಗ್ಯಾವ ಕೈ. ಆರ್ಟಿಸ್ಟ್ ಇಷ್ಟೇ, ಇಲ್ಲಿ ಏನು ನೋಡೋಕ್ಕಿಲ್ಲ ಪ್ಲೇಸು, ಬಟ್ ಮಸ್ತ್ ಐತೆ. ಫುಲ್ಲು ಫಾಗು. ಇನ್ನು ಫ್ಲಾಗ್ ಹೋಗಿ ಕ್ಲೌಡ್ಸ್ ಎಲ್ಲ ಬರ್ಬೇಕು, ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಎಷ್ಟು ವಿಶ್ರಮ್ ಬಂದವೆ. ನಾನು ವಿಶ್ರಮ್ ಮಿಸ್ ಮಾಡ್ಕೊಳಕತ್ತೀನಿ. ವಿಶ್ರಮ್ ಮಸ್ತಾಗಿರೋದಪ್ಪ, ತಂದಿದ್ರಿ ಇವತ್ತು. ವಿಶ್ರಮ್ ಬಗ್ಗೆ ಹೇಳಿಲ್ಲಲ್ಲ ನಿಮಗೆ, ಅದು ಸ್ವಲ್ಪ ಮೈನರ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ಸರ್ವಿಸಿಗೆ ಬಿಟ್ಟಿರಿ. ಸೊ ಇವತ್ತು ವಿಶ್ರಮ್ ತರೋಕ್ಕಾಗಿಲ್ಲ, ಅದಕ್ಕೆ R15ಗೆ ಬಂದೀವಿ. ಎಲ್ಲ ವ್ಲಾಗರ್ಸ್ ಆಗ್ಬಿಟ್ಟಾರಪ್ಪ ನೋಡ್ರಿ. ಈಗ ನಮ್ಮ ಚಾನಲ್ ಪ್ರಮೋಟ್ ಮಾಡಿ. ಫುಲ್ ಡಸ್ಟಿ ಆಫ್ ರೋಡ್. ಆ್ಯಕ್ಚುಲಿ ಅದು ಕ್ಲಿಪ್ ನನ್ನ ಮೊಬೈಲಾಗ ಮಾಡಿಲ್ಲ, ಸೊ ಹಿಂದ್ಗಡೆ ಕುತ್ಕೊಂಡವ್ರು ವೀಡಿಯೋ ಮಾಡೋಕ್ಕಾಗಿಲ್ಲ, ಅಷ್ಟು ಹಾರ್ಡ್ ಕೋರ್ ಆಫ್ ರೋಡ್ ಇತ್ತು. ಫುಲ್ಲು ಸ್ಕಿಡ್ ಆಗೋದು ಬ್ಯಾಕ್ ವೀಲು. ಅವ್ರ ಎಕ್ಸ್ಪಲ್ಸ್ನವರು ಹಿಮಾಲಯಂದರೆಲ್ಲ ಆರಾಮಾಗಿ ಬಂದ್ರಪ್ಪ, ನಮ್ಮದೇ ಕಷ್ಟ. ಏನೇನು ಕಾಣಿಸ್ತಾನೆ ಇಲ್ಲ ರೋಡ್ ಬಿಟ್ರೆ. ಆ ಕ್ಲಿಪ್ಪು ನೋಡೋಣ, ಒಂದು Insta360ದಾಗ ವೀಡಿಯೋ ರೆಕಾರ್ಡ್ ಆಗೈತಿ. ಸೊ ಅದೇನಾದ್ರು ಫೋಟೇಜ್ ಸಿಕ್ಕರೆ ಹಾಕ್ತೀನಿ, ನೋಡ್ಕೊಂಬರ್ರಿ. ಇಲ್ಲಿ ಮಿಸ್ಟರ್ ಸೂರ್ಯ, ಇಲ್ಲಿ ಸನ್ರೈಸ್ ನೋಡಕ್ ಬಂದಿದ್ವಿ. ಇಲ್ಲಿ ಕಾಣಿಸ್ತೈತಿ ಸೂರ್ಯನ ಚಂದ್ರನ ಬೆಳ್ಳಗೈತಿ. ಸೂರ್ಯ ಯಾಕೆ ಬೆಳ್ಳಗಿದ್ದಾನೆ? ಆದಷ್ಟು ಟಾಪಿಗೆ ಬಂದೀನಿ. ಇಲ್ಲಿ ನೋಡ್ರಿ, ಒಂದು ಹಿಮಾಲಯನ ಹತ್ಸಕತ್ತಾರ, ಹಾರ್ಡ್ ಕೋರ್ ಆಫ್ ರೋಡಿ. ನಾವೆಲ್ಲ ಇದು ಸಾಹಸ ಮಾಡಕ್ಕೆ ಹೋಗ್ಲಿಲ್ಲಪ್ಪ, ಯಾರಿಗೆ ಬೇಕು ನೋಡ. ಅಯ್ಯೋ ಕ್ಲಚ್ ಬೇಟ್ ಗಿಟ್ಬೇಟ್ ಏನಾರ ಹೋದ್ರೆ ಮುಗೀತು ಕತೆ. ನಾವೆಲ್ಲ ಇಷ್ಟು ಸಾಹಸ ಮಾಡಕ್ಕೆ ಹೋಗಲ್ಲಪ್ಪ, ಆರಾಮಾಗಿ ಕೆಳ ನಿಲ್ಸಿ ಬಂದೀವಿ ಗಾಡಿ. ಒಂದು ವಾಕ್ ಥ್ರೂ ತೋರಿಸ್ತೀನಿ ನೋಡ್ರಿ ಎಷ್ಟು ವೆಹಿಕಲ್ ಬಂದಾವಂತ. ವಾ ಏನು ಸಾಹಸ ಮಾಡ್ತಾರಲ್ಲ ಅಂತ ನೋಡಿ. ಎಕ್ಸ್ಪಲ್ಸ್ ಎಷ್ಟು ಆರಾಮಾಗಿ ಹೋತಪ್ಪ, ಹಿಮಾಲಯನ ಎಷ್ಟು ಕಷ್ಟಪಡ್ತಾವಾಗಲೇ. ಒಂದು ವಾಕ್ ಥ್ರೂ ತೋರಿಸ್ತೀನಿ ಬರ್ರಿ ಎಷ್ಟು ವೆಹಿಕಲ್ ಬಂದಾವಂತ. We don't ready to take risk boys. ಯಾವನೇ ಬೇಕು ಗಾಡಿಗೆ ಏನಾರು ಖರ್ಚು ಬಂದರೆ we don't have budget to repair the bikes. ಅಮ್ಮ ನೋಡ್ರಿ 5 ಬೈಕ್ ಇಲ್ಲಿ ನಿಂತು. ಬಾ ಅಲ್ಲೊಂದು ಕವಾಸಕಿ ವರ್ಸಸ್ ನಿಂತೈತಿ. ಇನ್ನೂ ಬರ್ತಾನೆ ಇದೆ ನೋಡ್ರಿ ಎಷ್ಟು ಜನ.
ಆಲ್ಮೋಸ್ಟ್ ಅಡ್ವೆಂಚರ್ ಬೈಕ್ಗಳೇ. ನಮ್ಮವ್ ನೋಡ್ರಿ ರೈಡರ್ಸ್ ಎಲ್ಲ ನಿಂತ್ಕೊಂಡಾರ. ಎಲ್ಲೋದ್ರೂ ಎಕ್ಸ್ಪ್ಲೋರ್ ಮಾಡೋದು ಮಾತ್ರ ಬಿಡಲ್ಲ. ನಾವು ಆ ಪ್ಲೇಸಿಗೆ ಹೋಗಿ ನೋಡೋಣ ಹೆಂಗೆ ಕಾಣಿಸ್ತದೆ ವ್ಯೂ. ಇದೆಲ್ಲ ಹಿಂಗೈತಿ, ಹೋಗೋಕ್ಕೆ ಭಯ ಆಗ್ತಿದಪ್ಪ. ಅವರೆಲ್ಲ ಹೆಂಗೆ ಹೋದ್ರೇನೋ. ವಿಡಿಯೋ ಮಾಡ್ಕೊಂಡು ಹೋದ್ರೆ ಪಕ್ಕ ದಬಾಕಂತೀನಿ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ನೋಡ್ರಿ ಇಲ್ಲಿಂದ ವ್ಯೂ ಹೆಂಗೈತಿ. ವಾ, ಅಲ್ಲಿಂದ ಇಳ್ಕೊಂಬಂದಿದ್ದು ನಾನು. ಎಷ್ಟು ಸ್ಟೀಪ್ ಐತೆ ನೋಡ್ರಿ. ಇವ್ರನ್ನ ಎಲ್ಲೋದ್ರೆ ಇದೊಂದು ಡ್ಯಾನ್ಸ್ ಒಂದು ಬಿಡಲ್ಲ. ಅಲ್ಲಿ ನಾಯಿ ಬಂದು ಬಾಯ್ ಆಗ್ತತಿ. ಈಗ ಏನೈತಪ್ಪ ಸೀನ್ರಿ. ಸನ್ರೈಸ್ ನೋಡೋಣ ಅಂತ ಬಂದಿದ್ವಿ. ಸನ್ರೈಸ್ ಆಲ್ರೆಡಿ ಆಗೋಗ್ಬಿಟ್ಟದಪ್ಪ, ಏನು ಕಾಣಿಸ್ತಿಲ್ಲ. ಫೋಟೋ ತೆಗಿಯೋ. ಸಾಕು ವಿಡಿಯೋ ಫೋಟೋ ತೆಗಿಯೋ. ಸೊ ಟೈಮ್ ಆಗಲೇ 8:30 ಆಯಿತು. ಸಖತ್ ಬಿಸಿಲು ಸ್ಟಾರ್ಟ್ ಆಗೈತಿ, ಇರೋಕ್ಕಾಗ್ತಾ ಇಲ್ಲ ಇಲ್ಲಿ. ಸೊ ಇಟ್ಸ್ ಟೈಮ್ ಟು ಲೀವ್ ನಾವು. ಎಲ್ಲ ವ್ಯೂ ಎಲ್ಲ ಸಖತ್ತಾಗಿತ್ತು, ಒಳ್ಳೆ ಎಂಜಾಯ್ ಮಾಡಿದ್ವಿ. ಒಳ್ಳೆ ಫೋಟೋಶೂಟು, ಸಿನಿಮ್ಯಾಟಿಕ್ ವೀಡಿಯೋಸು ಎಲ್ಲ ಮಾಡ್ಕೊಂಡಿವಿ. ಏನೆಲ್ಲ ನೆಕ್ಸ್ಟ್ ಗೇರಪ್ ಆಗಿ ಎಲ್ಲ ಇಲ್ಲಿಂದ ಬಿಡ್ತೀವಿ.